ಬಿಡದಿ ಟೌನ್ಶಿಪ್ ಕದನದ ಕಿಚ್ಚು ನಿಲ್ಲೋ ಲಕ್ಷಣ ಕಾಣಿಸ್ತಿಲ್ಲ. ಸರ್ಕಾರ ಮುಂದಿಟ್ಟ ಹೆಜ್ಜೆಯನ್ನ ಹಿಂದಿಡ್ತಿಲ್ಲ. ಟೌನ್ಶಿಪ್ ಮಾಡೇ ಮಾಡ್ತೀವಿ ಅಂತ ಪಟ್ಟು ಹಿಡಿದು ಕೂತಿದೆ. ಬಿಡದಿಯ ಟೌನ್ಶಿಪ್ ವಿರೋಧಿಸಿ ರಾಜ್ಯ ರೈತ ಸಂಘದಿಂದ ಇಂದು ಭೈರಮಂಗಲ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಭೈರಮಂಗಲ ಸರ್ಕಲ್ನಿಂದ ಭೈರಮಂಗಲ ಗ್ರಾಮದವರೆಗೆ ಬೈಕ್ ರ್ಯಾಲಿ ಕೂಡ ನಡೆಯಲಿದೆ. ಬಿಡದಿಯ ರೈತರಿಗೆ ರೈತ ಸಂಘ ಹಾಗೂ ವಿವಿಧ 9ಕ್ಕೂ ಹೆಚ್ಚು ಜಿಲ್ಲೆಗಳ ರೈತರು ಸಾಥ್ ನೀಡಲಿದ್ದಾರೆ. ಬೈಕ್ ರ್ಯಾಲಿ ಬಳಿಕ ರಾಜ್ಯ ಸರ್ಕಾರದ ವಿರುದ್ಧ ಭೈರಮಂಗಲದಲ್ಲಿ ಪ್ರತಿಭಟನಾ ಸಭೆ ನಡೆಯಲಿದೆ. ಭೂಮಿ ನೀಡೋಕೆ 80% ರೈತರು ಒಪ್ಪಿದ್ದಾರೆ ಎನ್ನುವ ಬಾಲಕೃಷ್ಣ ಹೇಳಿಕೆಗೆ ರೈತ ಮುಖಂಡ ರಾಮಣ್ಣ ತಿರುಗೇಟು ಕೊಟ್ಟಿದ್ದಾರೆ. ರೈತರು ಒಪ್ಪಿದ್ದಾರೆ ಎನ್ನುವ ಬಾಲಕೃಷ್ಣ ಅವರೇ ಭೈರಮಂಗಲ ಗ್ರಾಮಕ್ಕೆ ಬನ್ನಿ. ಎಲ್ಲೋ ಕಚೇರಿಯಲ್ಲಿ ಕೂತ್ಕೊಂಡು ಯೋಜನೆಗೆ ರೈತರು ಒಪ್ಪಿದ್ದಾರೆ ಅನ್ನೋದು ಸರಿಯಲ್ಲ. ರೈತರ ಶಾಪ ನಿಮ್ಮನ್ನು ಬಿಡೋದಿಲ್ಲ. ಕೂಡಲೇ ಯೋಜನೆ ಕೈಬಿಡಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನಿಮಗೆ ತಾಕತ್ತಿದ್ರೆ ಬನ್ನಿ, ಇಲ್ಲಿಗೆ ಬಂದು ಮಾತನಾಡಿ ಅಂತ ಶಾಸಕ ಎಚ್ ಸಿ ಬಾಲಕೃಷ್ಣಗೆ ರೈತ ಮುಖಂಡ ರಾಮಣ್ಣ ಸವಾಲು ಹಾಕಿದ್ದಾರೆ. ಟೌನ್ಶಿಪ್ ವಿಚಾರದಲ್ಲಿ ಎಚ್.ಡಿ. ದೇವೇಗೌಡ ಮೆಗಾ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಯೋಜನೆ ಕೈ ಬಿಡುವಂತೆ ಸಿಎಂಗೆ ಪತ್ರ ಬರೆಯಲಿಕ್ಕೆ ಚಿಂತನೆ ಮಾಡಿದ್ದಾರೆ. ಯೋಜನೆ ಕೈ ಬಿಡದಿದ್ರೆ ಉಪವಾಸ ಸತ್ಯಾಗ್ರಹ ಮಾಡಲಿದ್ದಾರೆ. ರೈತರ ಧರಣಿಯಲ್ಲೂ ಭಾಗಿಯಾಗಲಿದ್ದಾರೆ. ಈ ಮೂಲಕ ಬಿಡದಿ ವಿಚಾರವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲಿಕ್ಕೆ ಮೆಗಾ ಪ್ಲಾನ್ ಮಾಡಿಕೊಂಡಿದ್ದಾರೆ. ಉಪವಾಸ ಸತ್ಯಾಗ್ರಹದ ಮೂಲಕ ಸಿಎಂಗೆ ಎಚ್ಚರಿಕೆ ನೀಡಲಿಕ್ಕೆ ದೇವೇಗೌಡರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಡದಿಯ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಕಹಳೆಯನ್ನು ಮೊಳಗಿಸಿದೆ. ಜೆಡಿಎಸ್ನ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಯಿತು. ಭೈರಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಚಿಪುರ ಗ್ರಾಮದಿಂದ ಹೊಸೂರುವರೆಗೆ 8 ಗ್ರಾಮಗಳ ಮೂಲಕ ಬೃಹತ್ ಪಾದಯಾತ್ರೆ ನಡೆಯಿತು. ಅಂಚಿಪುರ ಕಾಲೋನಿಗೆ ಬರ್ತಾ ಇದ್ದಂತೆ ಭೂಮಿ ಕೊಡೋದಕ್ಕೆ ಸಿದ್ಧವಾಗಿರುವಂತಹ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಟೌನ್ಶಿಪ್ ಯೋಜನೆಗೆ ಭೂಮಿ ಕೊಡೋಕೆ ಸಿದ್ಧ ಅಂತ ಫ್ಲೆಕ್ಸ್ ಬ್ಯಾನರ್ ಹಿಡಿದು ಕೌಂಟರ್ ಕೊಟ್ಟರು. ಈ ವೇಳೆ ವಾಗ್ವಾದ ಕೂಡ ನಡೆಯಿತು. ಅಂಥ ಸಂದರ್ಭ ಬಂದರೆ ವಿಧಾನಸೌಧಕ್ಕೂ ಕೂಡ ಮುತ್ತಿಗೆ ಆಗ್ತಕ್ಕಂಥದ್ದಕ್ಕೆ ವಿಧಾನಸೌಧ ಚಲೋ ಪಾದಯಾತ್ರೆಯನ್ನು ಕೂಡ ಘೋಷಣೆ ಮಾಡಿ ರೈತರ ಜೊತೆನಲ್ಲಿ ಹೊರಡ್ತಕ್ಕಂಥ ಕೆಲಸವೂ ಕೂಡ ಮಾಡ್ತೇವೆ. ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇರ್ತಕ್ಕಂಥ ಮಾತಲ್ಲ, ಸನ್ಮಾನ್ಯ ದೇವೇಗೌಡರು ಸಾಹೇಬರ ಬಾಯಲ್ಲಿ ಬಂದಿರತಕ್ಕಂಥ ವಿಚಾರ. ನನ್ನ ಒಬ್ಬನೇ ಕೂರಿಸ್ಕೊಂಡು ಹೇಳಿದಂತ ಮಾತು, ಅದು ಏನಾದ್ರೂ ಹೋಗ್ಲಿ ನನ್ನ ಹೋರಾಟ ಮಾಡ್ತೇನೆ ಅಂತ ಸಂದರ್ಭ ಬಂತು ಅಂದ್ರೆ ನಾನು ಬಂದು ಬೀದಿನಲ್ಲಿ ಕೂತು ಒಂದು ತೊಟ್ಟು ನೀರು ಕೊಡಿದಿರಾ, ಒಂದು ಅಗ್ಲು ಅನ್ನ ಉಣಿದಿರಾ, ರೈತರ ಜೊತೆನಲ್ಲಿ ಗಟ್ಟಿಯಾಗಿ ನಿಂತ್ಕತ್ತೇನೆ ಅಂತಕ್ಕಂಥದ್ದು ನನ್ನ ಹತ್ರ ಹೇಳಿದ್ದಾರೆ. ಟೌನ್ಶಿಪ್ ಯೋಜನೆ ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಟೌನ್ಶಿಪ್ ಯೋಜನೆ ಕೈ ಬಿಡದಿದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಾಗಿ ಎಚ್ಚರಿಕೆಯನ್ನು ಕೊಟ್ಟರು. ಯೋಜನೆ ಕೈ ಬಿಡದಿದ್ರೆ ದೇವೇಗೌಡರೇ ಸತ್ಯಾಗ್ರಹಕ್ಕೆ ಸಿದ್ಧರಿದ್ದಾರೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಪರಿಷತ್ ಚುನಾವಣೆಯಲ್ಲಿನ ಕ್ರಾಸ್ ವೋಟಿಂಗ್ ಕಿಚ್ಚು ಜೋರಾಗಿದೆ. ಶಾಸಕರಿಂದ ಅಡ್ಡ ಮತದಾನವನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಬಿಜೆಪಿಯ ನಾಯಕರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಪ್ರಮಾಣ ಮಾಡಿಸೋಕೆ ಮುಂದಾಗಿದ್ದಾರೆ. ಗುರುವಾರ ಅಥವಾ ಶುಕ್ರವಾರ ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷ ಸಭೆ ನಡೆಸಿ ಅಲ್ಲೇ ಶಾಸಕರಿಂದ ಆಣೆ ಪ್ರಮಾಣ ನಡೆಯಲಿದೆ. ಈ ಮೂಲಕ ಪಕ್ಷಕ್ಕೆ ದ್ರೋಹ ಬಗೆದ ಶಾಸಕರು ಯಾರು ಅನ್ನೋದನ್ನ ಪತ್ತೆ ಹಚ್ಚೋಕೆ ಬಿಜೆಪಿ ಮುಂದಾಗಿದೆ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಬಗ್ಗೆ ಸುರೇಶ್ ಕುಮಾರ್ ಬೆನ್ನಲ್ಲೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದಂಥ ಅವರು ವಿಜೇಂದ್ರ ಆಣೆ ಪ್ರಮಾಣದ ಬಗ್ಗೆ ಮನನೊಂದು ಹೇಳಿದ್ದಾರೆ. ಅಡ್ಡ ಮತದಾನದ ಪರಿಶೀಲನೆಗೆ ಸಮಿತಿ ರಚನೆ ಮಾಡಿದ್ದೇವೆ. ಧರ್ಮಸ್ಥಳ ಪವಿತ್ರ ಶ್ರದ್ಧಾ ಕೇಂದ್ರವಾಗಿದೆ. ಅಡ್ಡ ಮತದಾನ ವಿಚಾರದಲ್ಲಿ ಧರ್ಮಸ್ಥಳವನ್ನು ಎಳೆಯುವಂಥದ್ದು ಬೇಡ ಅಂತ ಹೇಳಿದ್ರು. ಒಂದು ಅತ್ಯಂತ ಅಡ್ಡ ಮತದಾನದ ಬಗ್ಗೆ ಪಾರ್ಟಿ ಬಹಳ ಗಂಭೀರವಾಗಿದೆ. ಇದ್ರ ಬಗ್ಗೆ ಎರಡನೇ ಪ್ರಶ್ನೆನೇ ಇಲ್ಲ. ಆದರೆ ಈ ಆಣೆ ಪ್ರಮಾಣದ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಭಾಳ ಮನನೊಂದು ಆ ಮಾತನ್ನು ಹೇಳಿದ್ದಾರೆ. ನಾನು ರಾಜ್ಯ ಅಧ್ಯಕ್ಷರಿಗೂ ಫೋನ್ ಮುಖಾಂತರ ವಿನಂತಿ ಮಾಡಿದ್ದೇನೆ. ಧರ್ಮಸ್ಥಳ ಒಂದು ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ. ಧರ್ಮಸ್ಥಳ ಭಕ್ತರ ಒಂದು ಶ್ರದ್ಧಾ ಕೇಂದ್ರ. ಹಾಗಾಗಿ ನಾವು ಏನು ಫ್ಯಾಕ್ಟ್ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಅದ ಎಲ್ಲ ಫ್ಯಾಕ್ಟ್ ಫೈಂಡ್ ಔಟನ್ನು ಮಾಡಲಿಕ್ಕೆ ನೀವೇನು ಕಮಿಟಿ ಮಾಡಿರಿ ಮತ್ತು ಉಳಿದ ಪ್ರಮುಖ ನಾಯಕರು ಏನಿದ್ದಾರೆ ಅವರು ಪ್ರಯತ್ನವನ್ನು ಮಾಡಲಿ. ಇದು ಅಲ್ಲಿ ಕರೆದು ಆಣೆ ಪ್ರಮಾಣವನ್ನು
ನಿಮ್ಮ ಮನಸ್ಸಿನ ನೋವು ನನಗೆ ಅರ್ಥ ಆಗತ್ತೆ. ಸ್ವಲ್ಪ ಅವರ ಈ ಒಂದು ನೋವಿನಲ್ಲಿ ಇದೊಂದು ಹಠಾತ್ತಾಗಿ ಅವರು ಹೇಳಿದ್ದಾರೆ. ಅದಕ್ಕೆ ನಾನು ಅವರಿಗೆ ಸಲಹೆ ಕೊಟ್ಟಿದ್ದೀನಿ, ವಿನಂತಿನೂ ಮಾಡಿದ್ದೀನಿ. ಧರ್ಮಸ್ಥಳ ಅತ್ಯಂತ ಪವಿತ್ರ ಕ್ಷೇತ್ರವಾದ್ದರಿಂದ ನಮ್ಮ ಈ ಇದರಲ್ಲಿ ಧರ್ಮಸ್ಥಳವನ್ನು ಎಳೆಯೋದು ಬೇಡ. ನಾವು ಅದನ್ನು ಫೈಂಡ್ ಔಟ್ ಮಾಡಿ ಪತ್ತೆ ಹಚ್ಚಿ ಇವತ್ತಿಲ್ಲ ನಾಳೆ ಪತ್ತೆ ಹಚ್ಚೋದು. ಅಕಸ್ಮಾತ್ ಈ ಕಮಿಟಿಯವ್ರಿಗೂ ಇಮ್ಮಿಡಿಯೇಟ್ ಪತ್ತೆ ಹಚ್ಚಲಿಕ್ಕಾಗಿಲ್ಲ ಅಂದ್ರೆ ಒಂದು ಸ್ವಲ್ಪ ದಿವಸದಾಗ ಗೊತ್ತಾಗತ್ತೆ. ಆವಾಗ ನಾವು ಮುಂದಿನ ದಿವಸದಲ್ಲಿ ಅವ್ರಿಗೇನು ಕ್ರಮ ಅಥವಾ ಪಾಠವನ್ನು ಸೂಕ್ತ ಸಂದರ್ಭದಲ್ಲಿ ಕಲಿಸ್ಬೇಕು ಅದನ್ನು ಕಲಿಸೋಣ. ನಿಮ್ಮ ಮನಸ್ಸಿನ ನೋವು ಇಂಗ್ಲೀಷ್ದಾಗ ಅಗೋನಿ ಅಂತ ಹೇಳ್ತಾರಲ್ಲ, ಅದನ್ನು ನನಗೆ ಅರ್ಥ ಆಗ್ತದೆ. ಆ ಕಾರಣಕ್ಕಾಗಿ ನೀವು ಹಂಗೆ ಹೇಳಿದಿರಿ. ಅದಕ್ಕೆ ಇದನ್ನು ನೀವು ಕೈ ಬಿಡ್ರಿ ಅಂತ ವಿನಂತಿ ಮಾಡಿದ್ದೇನೆ. ಸೊ ಅದಕ್ಕೆ ಅದರ ಪ್ರಶ್ನೆ ಈಗ ಉದ್ಭವಿಸೋದಿಲ್ಲ. ಇದೇ ವೇಳೆ RSS ಹಾಗೂ ಬಿಜೆಪಿಯವರು ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಹೊರಟಿದೆ ಅಂತ ಸಿದ್ದರಾಮಯ್ಯ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ಕೊಟ್ಟಂತ ಪ್ರಹ್ಲಾದ್ ಜೋಶಿ, ಈ ದೇಶ ಹಿಂದೂ ರಾಷ್ಟ್ರನೇ ಇದೆ, ಇದನ್ನ ಸಿದ್ದರಾಮಯ್ಯ ಅರ್ಥ ಮಾಡ್ಕೊಳ್ಬೇಕು. ಹಿಂದೂ ಅಂದ್ರೆ ಮುಸ್ಲಿಮರನ್ನ ಬೈಯೋದು, ಟೀಕಿಸೋದು ಅಂತ ಅಲ್ಲ, ಮುಸ್ಲಿಂ ತುಷ್ಟೀಕರಣಕ್ಕಾಗಿ ಹೀಗೆ ಹೇಳ್ತಾ ಇದ್ದಾರೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ರಾಜ್ಯಸಭೆ ಪರಿಷತ್ ಚುನಾವಣೆಯು ಮುಗಿಯಿತು. ಇದೀಗ ಸಿಎಂ ಡಿಕೆ ಸರ್ಕಾರದ ಸಂಪುಟ ವಿಸ್ತರಣೆಯೊಂದೇ ಬಾಕಿ ಇದೆ. ಸಚಿವರ ಪಟ್ಟಿ ಫೈನಲ್ ಸಂಬಂಧ ಜೂನ್ 25ರಂದು ಸಿಎಂ ಡಿಕೆ ಶಿವಕುಮಾರ್, ಡಿಸಿಎಂ ಪರಮೇಶ್ವರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳುವಂತಹ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಸೂಚನೆಯಂತೆ 10ರಿಂದ 12 ಹೊಸ ಯುವ ಶಾಸಕರಿಗೆ ಆದ್ಯತೆ ನೀಡೋಕೆ ಸರ್ಕಾರ ಮುಂದಾಗಿದೆ. ಇನ್ನುಳಿದಂತೆ 8 ಮಂದಿ ಹಿರಿಯರಿಗೆ ಸಂಪುಟದಲ್ಲಿ ಅವಕಾಶ ಸಿಗಲಿದೆಯಂತೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದಲ್ಲಿ ಕಾಂಗ್ರೆಸ್ ನಾಯಕರು ಸಭೆಯನ್ನ ಮಾಡಿದ್ರು. ಸಂಪುಟ ಸೇರ್ಪಡೆಗೆ ಮಹದೇವಪ್ಪ, ದಿನೇಶ್ ಗುಂಡೂರಾವ್ ಕಸರತ್ತನ್ನ ಮಾಡಿದ್ದಾರೆ. ಡಿಸಿಎಂ ನಿವಾಸದಲ್ಲಿ ಮೀಟಿಂಗ್ ಮಾಡಿದ್ದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಇದರಿಂದಾಗಿ 63 ಶಾಸಕರ ಮೇಲೆಯೂ ಅನುಮಾನ ಮೂಡಿದೆ. ಹೀಗಾಗಿ ವಿರೋಧಿಗಳ ತಂತ್ರಗಾರಿಕೆ ಬೆನ್ನಲ್ಲೇ ರಾಜ್ಯ ಬಿಜೆಪಿ ನಾಯಕರು ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಸಿ ಆಣೆ ಪ್ರಮಾಣ ಮಾಡೋಕೆ ಮುಂದಾಗಿದ್ದಾರೆ. ಆದರೆ ಆಣೆ ಪ್ರಮಾಣಕ್ಕೆ ಹಿರಿಯ ಶಾಸಕ ಸುರೇಶ್ ಕುಮಾರ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದರ ಮಧ್ಯೆ ಅಡ್ಡ ಮತದಾನ ಕುರಿತು ಇಂದು ಬಿಜೆಪಿ ನಾಯಕರು ಹೈಕಮಾಂಡ್ಗೆ ಶಾಸಕರ ವರದಿ ನೀಡೋಕೆ ಮುಂದಾಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಇಂದು ವರಿಷ್ಠರ ಭೇಟಿಗೆ ತೆರಳುತ್ತಿದ್ದಾರೆ. ಈ ಮೂಲಕ ವಿರೋಧಿಗಳಿಗೆ ತಕ್ಕ ಸಂದೇಶ ಕೊಡೋದರ ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲೂ ತಮ್ಮ ಸ್ಥಾನ ಉಳಿಸಿಕೊಳ್ಳೋಕೆ ನಾಯಕರು ಕಸರತ್ತು ನಡೆಸಿದ್ದಾರೆ. ಆಣೆ ಪ್ರಮಾಣಕ್ಕೆ ಹೈಕಮಾಂಡ್ ನಾಯಕರು ಒಪ್ಪಿಗೆ ಸೂಚಿಸುತ್ತಾರಾ? ಕಾದು ನೋಡಬೇಕು. ಅಥಣಿ ಶಾಸಕ ಲಕ್ಷ್ಮಣ್ ಸವದಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ವಿಜಯಪುರ ಜಿಲ್ಲೆಯಲ್ಲಿ ಬೆಂಬಲಿಗರು ಪ್ರತಿಭಟನೆಗಳನ್ನು ಮಾಡಿದ್ದಾರೆ. ಗಾಣಿಗ ಸಮುದಾಯ ಹಾಗೂ ಲಕ್ಷ್ಮಣ್ ಸವದಿ ಬೆಂಬಲಿಗರು ಪ್ರತಿಭಟನೆಯನ್ನು ಮಾಡಿ ಲಕ್ಷ್ಮಣ್ ಸವದಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿದರು. ಒಂದು ವೇಳೆ ಸಚಿವ ಸ್ಥಾನ ನೀಡದಿದ್ದರೆ ಕಾಂಗ್ರೆಸ್ ಪಕ್ಷಕ್ಕೆ ಪಾಠವನ್ನು ಕಲಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟರು. ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ನಿನ್ನೆ ಪದಗ್ರಹಣ ಮಾಡಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಬೃಹತ್ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ಚರಕವನ್ನು ತಿರುಗಿಸುವ ಮೂಲಕ ಸಂಕಲ್ಪ ಸಮಾವೇಶವನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಭಾಗವಹಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಬಿಕೆ ಹರಿಪ್ರಸಾದ್, ಕಾಂಗ್ರೆಸ್ನಲ್ಲಿ ಧರ್ಮ ಜಾತಿಗೆ ಅವಕಾಶ ಇರುವುದಿಲ್ಲ, ಆದರೆ ಬಿಜೆಪಿಯು ಧರ್ಮಾಧಾರಿತ ರಾಜಕಾರಣ ಮಾಡಿ ದೇಶದುದ್ದಕ್ಕೂ ದೋಂಬಿ ಎಬ್ಬಿಸುವಂತಹ ಕೆಲಸ ಮಾಡ್ತಿದೆ ಅಂತ ಬಿಜೆಪಿ ವಿರುದ್ಧ ಗುಡುಗಿದ್ರು. ಮಾವಿಗೆ ಬೆಂಬಲ ಬೆಲೆಗೆ ಒತ್ತಾಯಿಸಿ ಇಂದು ಮಾವು ಬೆಳೆಗಾರರ ಸಂಘ ಕೋಲಾರದ ಶ್ರೀನಿವಾಸಪುರದ ತಾಲೂಕು ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಮಾವು ಬೆಳೆಗಾರರ ಸಂಘ, ಕಾರ್ಮಿಕ ಸಂಘಟನೆ, ದಲಿತ ಸಂಘಟನೆಗಳಿಂದ ಬಂದ್ಗೆ ಬೆಂಬಲ ಸೂಚಿಸಲಾಗಿದೆ. ಮಾವಿಗೆ 1 ಟನ್ಗೆ 10,000 ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದು 1 ಕೆಜಿ ಮಾವಿಗೆ ಕನಿಷ್ಠ 10 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಈಗಾಗಲೇ ಮಾವು ಬೆಲೆ ಕೆಜಿಗೆ 3 ರೂಪಾಯಿಗೆ ಕುಸಿತ ಹಿನ್ನೆಲೆಯಲ್ಲಿ ರೈತರಿಗೆ ನಷ್ಟವಾಗಿದೆ. ಕಳೆದ 17 ದಿನಗಳಿಂದ ಬೆಂಬಲ ಬೆಲೆಗೆ ಒತ್ತಾಯಿಸಿದಂಥ ರೈತರು ಈಗ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಸಿಕ್ಕುತ್ತೆ ಆಯ್ತಾ? ಅರೆ ಎಷ್ಟೆಷ್ಟನ್ನು ಹಾಕಿದ್ದಾರೆ, ದೊಡ್ಡ ಅವ್ರು ಪಾಣಿ ಕೊಡ್ತಾರೆ, ಇವರಿಗೆ ಹೋಗುತ್ತೆ.
ಚಿತ್ರದುರ್ಗದಲ್ಲಿ ಫುಟ್ಪಾತ್ ಮೇಲೆ ಹಣ್ಣು ಮಾರ್ತಾ ಇದ್ದ ವ್ಯಕ್ತಿಗೆ ಕಿಡಿಗೇಡಿಗಳು ಚಾಕು ಎರೆದು ಎಸ್ಕೇಪ್ ಆಗಿದ್ದಾರೆ. ನಗರದ ಜಿಲ್ಲಾಸ್ಪತ್ರೆ ಬಳಿಯ ಪೊಲೀಸ್ ಕ್ವಾರ್ಟರ್ಸ್ ಮುಂಭಾಗ ಘಟನೆ ನಡೆದಿದೆ. ವ್ಯಾಪಾರಿ ಶಿವಣ್ಣ ಜಿಲ್ಲಾಸ್ಪತ್ರೆಗೆ ದಾಖಲಾಗಿರುವುದು. ಕುಡಿದ ಮತ್ತಿನಲ್ಲಿ ಜಗಳ ಮಾಡಿದ ಕಿಡಿಗೇಡಿಗಳು ಚಾಕು ಎರೆದು ಎಸ್ಕೇಪ್ ಆಗಿದ್ದಾರೆ. ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟವನ್ನು ಮುಂದುವರೆಸಿದ್ದಾರೆ. ಕೋಲಾರ ತಾಲೂಕಿನ ಅಣ್ಣಿಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಸವಿತಮ್ಮ ಮೇಲೆ ಕಾಂಗ್ರೆಸ್ ಮುಖಂಡ ನಾಗರಾಜ್ ಹಲ್ಲೆಗೆ ಮುಂದಾಗಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಪಿಡಿಒ ಸವಿತಮ್ಮ ಸಾರ್ವಜನಿಕರ ದೂರುಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಯನ್ನು ನಿರ್ಲಕ್ಷಿಸಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಮುಖಂಡ ನಾಗರಾಜ್ ವಾಗ್ದಾಳಿಯನ್ನು ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಪಿಡಿಒ ಸವಿತಮ್ಮ ದೂರನ್ನು ಕೊಟ್ಟಿದ್ದಾರೆ. ಹೆಂಗೆ ಏನಂತ ಹೇಳು ವಿದ್ಯುತ್ ಖಾಸಗೀಕರಣಕ್ಕೆ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ತೀವ್ರವಾಗಿ ವಿರೋಧಿಸಿದೆ. ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಗುತ್ತಿಗೆದಾರರಿಂದ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಸರ್ಕಾರಿ ಸಹಭಾಗಿತ್ವ ಇರುವಂತಹ ವಿದ್ಯುತ್ ಕಂಪನಿಗಳನ್ನು ಸರ್ಕಾರ ಖಾಸಗಿಯವರಿಗೆ ನೀಡೋಕೆ ಉದ್ದೇಶಿಸಿದೆ. ಇದರಿಂದ ಸಾಮಾನ್ಯ ಗ್ರಾಹಕರಿಗೆ ಹೊರೆ ಆಗಲಿದೆ. ರಾಜ್ಯದ ಸಾವಿರಾರು ಗುತ್ತಿಗೆದಾರರು ಬೀದಿ ಪಾಲಾಗೋ ಸಾಧ್ಯತೆ ಇದೆ. ಹೀಗಾಗಿ ಸರ್ಕಾರ ಖಾಸಗೀಕರಣವನ್ನು ಕೈಬಿಡಬೇಕು ಅಂತ ಒತ್ತಾಯಿಸಲಿದ್ದಾರೆ. ಇಂದು ಮತ್ತು ನಾಳೆ 2 ದಿನಗಳ ಕಾಲ ರಾಜ್ಯದಲ್ಲಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ರಾಜ್ಯದ 13 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬೆಳಗಾವಿ, ಧಾರವಾಡ, ಹಾವೇರಿ, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಹಾಸನ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವರ್ಣ ಅಬ್ಬರಿಸಿ ಬೊಬ್ಬಿರುತ್ತಿದ್ದಾನೆ. ಚಿಂತಾಮಣಿ ಸೇರಿದಂತೆ ಹಲವೆಡೆ ಭಾರಿ ಮಳೆಯಾಗಿದೆ. ಶಿಡ್ಲಘಟ್ಟ ಸೇರಿದಂತೆ ಹಲವೆಡೆ ತುಂತುರು ಮಳೆಯಾಗಿದೆ. ಇನ್ನು ಮಳೆಗಾಗಿ ಕಾಯ್ತಾ ಇದ್ದಂಥ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಮುಂಗಾರು ಆರಂಭದಲ್ಲೇ ಮಳೆ ಕೊರತೆಯಾಗಿದ್ದು ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಕಡಿಮೆಯಾಗಿದೆ. ಇದರಿಂದಾಗಿ ಅಧಿಕಾರಿಗಳಲ್ಲಿ ಆತಂಕ ಹೆಚ್ಚಾಗಿದೆ. ಬೆಂಗಳೂರಿನಲ್ಲಿ 1.50 ಕೋಟಿ ಜನಸಂಖ್ಯೆ ಹೊಂದಿದೆ. ಹೀಗಾಗಿ 9.56 ಟಿಎಂಸಿ ನೀರು ಕಾಯ್ದಿರಿಸೋಕೆ ಕಾವೇರಿ ನಿಗಮಕ್ಕೆ ಜಲಮಂಡಳಿ ಮನವಿ ಮಾಡಿಕೊಂಡಿದೆ. 11.50 ಲಕ್ಷಕ್ಕೂ ಹೆಚ್ಚು ನೀರಿನ ಸಂಪರ್ಕಗಳಿವೆ. ಜಲಮಂಡಳಿ ಪ್ರತಿದಿನ 2.225 ಎಂಎಲ್ಡಿ ನೀರು ಪೂರೈಸ್ತಾ ಇದೆ. ಇದರಲ್ಲಿ ಕಾವೇರಿ 5ನೇ ಹಂತದ 775 ಎಂಎಲ್ಡಿ ನೀರು ಸಹ ಸೇರಿದೆ. ಸಿಎಂ ಡಿಕೆ ಶಿವಕುಮಾರ್ ಕನಸಿನ ಯೋಜನೆಯಾಗಿರುವಂತಹ ಭೂ ಗ್ಯಾರಂಟಿ ಇ ಖಾತಾ ನನ್ನ ಹಕ್ಕು ಯೋಜನೆಗೆ ಬೆಂಗಳೂರಲ್ಲಿ ಸಕಾರಾತ್ಮಕ ಸ್ಪಂದನೆ ಸಿಗ್ತಾ ಇದೆ. 6 ವಾರಗಳಲ್ಲಿ 13,835 ಮಂದಿ ಈ ಖಾತೆ ಪಡೆಯಲಿಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು. ಇದರಲ್ಲಿ 6,169 ಅರ್ಜಿಗಳನ್ನು ಪರಿಶೀಲಿಸಿ ಈ ಖಾತೆಯನ್ನು ಕೊಡಲಾಗಿದೆ. ರಿಯಾಯಿತಿ ದರದಲ್ಲಿ ವಾಹನಗಳ ಮೇಲಿನ ಟ್ರಾಫಿಕ್ ದಂಡ ಪಾವತಿಸೋಕೆ ಸರ್ಕಾರ ಅವಕಾಶವನ್ನು ಕಲ್ಪಿಸಿದೆ. ಮೊದಲ ದಿನವೇ ಬರೋಬ್ಬರಿ 32,000 ಪ್ರಕರಣಗಳಿಗೆ ವಾಹನ ಸವಾರರು ದಂಡ ಪಾವತಿಸಿದ್ದಾರೆ. 32,400 ಕೇಸ್ಗಳಿಂದ 96.73 ಲಕ್ಷ ದಂಡ ಮೊತ್ತ ಸಂಗ್ರಹ ಆಗಿದೆ. ಅಲ್ಲದೆ ರಿಯಾಯಿತಿ ದರದಲ್ಲಿ ದಂಡ ಪಾವತಿಸೋಕೆ 10 ಕಡೆಗಳಲ್ಲಿ ಪ್ರತ್ಯೇಕ ಕೌಂಟರ್ ವ್ಯವಸ್ಥೆಯನ್ನು ತೆರೆಯಲಾಗಿದೆ. ದಂಡ ಕಟ್ಟಲಿಕ್ಕೆ ಹಿಂದೇಟು ಹಾಕಿದಂತ ಯುವಕನಿಗೆ ಸಂಚಾರಿ ಪೊಲೀಸರು ನಡು ರಸ್ತೆಯಲ್ಲೇ ಮನಬಂದಂತೆ ಥಳಿಸಿ ದಂಡ ವಸೂಲಿ ಮಾಡಿದ್ದಾರೆ. ಕೊಪ್ಪಳದ ಗಂಗಾವತಿ ನಗರದ ಸಿಬಿಎಸ್ ವೃತ್ತದಲ್ಲಿ ಈ ಘಟನೆ ನಡೆದಿದೆ. ಚಾಲನಾ ಪರವಾನಿಗೆ ಇಲ್ಲದ ಕಾರಣಕ್ಕೆ ದಂಡ ಕಟ್ಟಲಿಕ್ಕೆ ಶಾಮಿದ್ ಸಾಬ್ ಎಂಬಾತ ಹಿಂದೇಟನ್ನು ಹಾಕಿದಂತೆ. ಸದ್ಯಕ್ಕೆ ಹಣವಿಲ್ಲ, ಕೋರ್ಟ್ಗೆ ಹೋಗಿ ದಂಡ ಕಟ್ತೇನೆ ಅಂತ ಹೇಳಿದ್ರು ಕೂಡ ಪೊಲೀಸರು ಸ್ಥಳದಲ್ಲೇ ದುಡ್ಡು ಕಟ್ಟಲಿಕ್ಕೆ ಒತ್ತಾಯಿಸಿ ಹಲ್ಲೆಯನ್ನ ಮಾಡಿದ್ದಾರೆ. ಈ ಹಲ್ಲೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಪೊಲೀಸರ ವಿರುದ್ಧ ಕ್ರಮಕ್ಕೆ ಜನ ಒತ್ತಾಯವನ್ನು ಮಾಡಿದ್ದಾರೆ.
ಗ್ಯಾಂಗ್ ರೇಪ್ ಕೇಸಲ್ಲಿ ಮಗನನ್ನ ಬಂಧಿಸಿದ್ದೀವಿ ಅಂತ ಬೆದರಿಸಿ ಸೈಬರ್ ವಂಚಕನೊಬ್ಬ ಮಹಿಳೆಯೊಬ್ಬರಿಗೆ 1.25 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ. ಬೆಂಗಳೂರಿನ HCL ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರೋದು. ಜೂನ್ 18ರಂದು ಪೊಲೀಸ್ ಅಧಿಕಾರಿಗಳ ಸೋಗಿನಲ್ಲಿ ಕರೆ ಮಾಡಿದ ಸೈಬರ್ ಕದೀಮ, ನಿಮ್ಮ ಮಗನನ್ನ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಬಂಧಿಸಲಾಗಿದೆ, FIR ಕೂಡ ಆಗಿದೆ, ಹಣ ಕೊಟ್ಟರೆ ಪ್ರಕರಣ ರದ್ದುಪಡಿಸುವುದಾಗಿ ಹೇಳಿದ. ಮಗನ ಭವಿಷ್ಯದ ಬಗ್ಗೆ ಆತಂಕಗೊಂಡಿದ್ದ ಮಹಿಳೆ ವಂಚಕ ಕಳಿಸಿದ್ದ QR ಕೋಡ್ಗೆ ಹಂತ ಹಂತವಾಗಿ 1,25,000 ಹಣ ವರ್ಗಾವಣೆ ಮಾಡಿದ್ರು. ಬಳಿಕ ಅನುಮಾನಗೊಂಡು ಪೊಲೀಸರಿಗೆ ದೂರು ಕೊಟ್ಟಾಗ ಸೈಬರ್ ವಂಚನೆ ಬೆಳಕಿಗೆ ಬಂದಿದೆ. ಬೆಂಗಳೂರಿನಲ್ಲಿ ಸುಲಿಗೆ ಪ್ರಕರಣದಲ್ಲಿ ಸಿಐಡಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಬಂಧನ ಪ್ರಕರಣದ ತನಿಖೆಯನ್ನ ಮಡಿವಾಳ ಪೊಲೀಸರು ತೀವ್ರಗೊಳಿಸಿದ್ದಾರೆ. ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಸೇರಿ ಮೂವರ ಮೊಬೈಲ್ ಫೋನ್ಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಕುಪೇಂದ್ರ ಹಾಗೂ ವಸಂತ್ ಕುಮಾರ್ನನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ಕೈಗೊಂಡಿದ್ದಾರೆ. 3 ಆರೋಪಿಗಳ ಮೊಬೈಲ್ ಪರಿಶೀಲನೆ ಮಾಡಿ ಮೂವರ ನಡುವಿನ ಸಂಪರ್ಕ ಸುಲಿಗೆ ಮಾಡೋಕೆ ಸಂಚು ರೂಪಿಸಿದ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದು ಆರೋಪಿಗಳ ಫೋನ್ಗಳನ್ನು FSLಗೆ ರವಾನಿಸಲಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ನೂತನ ಬಸ್ ನಿಲ್ದಾಣ ನಿರ್ಮಾಣವಾಗಿ ಹಲವು ವರ್ಷಗಳೇ ಕಳೆದಿದೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಬಸ್ ನಿಲ್ದಾಣ ಬಳಕೆ ಆಗದೆ ಮೂಲೆ ಗುಂಪಾಗಿದ್ದು ಕುಡುಕನ ಅಡ್ಡೆ ಆಗಿದೆ. ಅಲ್ಲದೆ ಬಸ್ ನಿಲ್ದಾಣದಲ್ಲಿ ವಿದ್ಯುತ್ ದೀಪದ ಕೊರತೆ ಇದ್ದು ಕತ್ತಲೆಯಲ್ಲೇ ಜನರು ಸಂಚರಿಸುವಂತಾಗಿದೆ. ಬಸ್ ನಿಲ್ದಾಣದಲ್ಲಿರುವಂತಹ ದೀಪಗಳನ್ನು ಸಮರ್ಪಕವಾಗಿ ಬಳಸುವಂತೆ ಗ್ರಾಮ ಪಂಚಾಯತಿಗೆ ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಜಗಜ್ಯೋತಿ ಬಸವೇಶ್ವರ ಆಟೋ ರಿಕ್ಷಾ ಸಂಘದ ನೇತೃತ್ವದಲ್ಲಿ ಗಬ್ಬೂರ್ನಲ್ಲಿ ಶ್ರೀ ಗಾಳಿ ದುರ್ಗಮ್ಮ ದೇವಿ ಪೂಜಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ದೇವಿ ಪೂಜೆ ಅಂಗವಾಗಿ ನೂರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ರಾಜ್ಯಾಧ್ಯಕ್ಷರಾದ ಶೇಖರಯ್ಯ ಮಠಪತಿಯವರು ಅನ್ನ ಸಂತರ್ಪಣೆಗೆ ಚಾಲನೆ ನೀಡಿದ್ದು, ದೇವಿ ಮಹೋತ್ಸವ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಉಡುಪಿಯ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ 106 ಕೆಜಿ ಬೆಳ್ಳಿಯಿಂದ ನಿರ್ಮಿಸಲಾದಂಥ ನೂತನ ಬೆಳ್ಳಿ ರಥ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಬೆಂಗಳೂರು ಮೂಲದ ಪದ್ಮಶ್ರೀ RMB ಆರಾಧ್ಯ ಟ್ರಸ್ಟ್ನ ಕೊಡುಗೆಯಾಗಿ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂಥ ಈ ಭವ್ಯ ಬೆಳ್ಳಿ ರಥವನ್ನು ವಿಶೇಷ ಪೂಜೆ, ವೇದಘೋಷ ಹಾಗೂ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಮೂಕಾಂಬಿಕಾ ದೇವಿಗೆ ಸಮರ್ಪಿಸಲಾಯಿತು. ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರು, ಅಧಿಕಾರಿಗಳು, ಗಣ್ಯರು ಹಾಗೂ ಅಪಾರ ಸಂಖ್ಯೆಯ ಭಕ್ತರು ಭಾಗವಹಿಸಿದ್ದರು. 7 ಗಂಟೆ ನಿರಂತರವಾಗಿ ಉಳುಮೆ ಮಾಡಿ ಜೋಡೆತ್ತುಗಳು ದಾಖಲೆ ಮಾಡಿವೆ. ಬಾಗಲಕೋಟೆ ಜಿಲ್ಲೆಯ ಹನಗಂದ ತಾಲೂಕಿನ ಸುರಳೀಕಲ್ ಗ್ರಾಮದ ಶಿವಬಸಪ್ಪ ಸಂಘೆಯ 100 ಎತ್ತುಗಳು ಈ ಸಾಧನೆ ಮಾಡಿರುವುದು. 6 ಎಕರೆ 30 ಗುಂಟೆ ಜಮೀನಿನಲ್ಲಿ ಬೆಳಗ್ಗೆ 5 ಗಂಟೆಗೆ ಪ್ರಾರಂಭಿಸಿ 12 ಗಂಟೆಯವರೆಗೆ ನಿರಂತರವಾಗಿ 7 ಗಂಟೆಗಳ ಕಾಲ ಉಳುಮೆ ಮಾಡಿ ದಾಖಲೆಯನ್ನು ಮಾಡಿವೆ ಎತ್ತುಗಳು. ನೋಡಲು ಬಂದ ಅಕ್ಕಪಕ್ಕದ ಊರಿನ ರೈತರು ಖುಷಿ ಪಟ್ಟಿದ್ದಾರೆ. ಎತ್ತುಗಳ ಸಾಧನೆಗೆ ರೈತರು ಗುಲಾಲಿ ಎರಚಿ ಸಂಭ್ರಮಿಸಿ ಭರ್ಜರಿಯಾಗಿ ಮೆರವಣಿಗೆಯನ್ನು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಸದ್ಗುರು ಸನ್ನಿಧಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಯಿತು. ಅಂತಾರಾಷ್ಟ್ರೀಯ ಯೋಗ ದಿನದಲ್ಲಿ BSF ಯೋಧರು, ಸೇನೆಯ ಮದ್ರಾಸ್ ಇಂಜಿನಿಯರ್ ಗ್ರೂಪ್ ಅಂಡ್ ಸೆಂಟರ್, ವಾಯುಪಡೆ, NCC ಕೆಡೆಟ್ಗಳು, ವಿದ್ಯಾರ್ಥಿಗಳು, ಸ್ವಯಂ ಸೇವಕರು, ಗ್ರಾಮಸ್ಥರು ಸೇರಿದಂತೆ ಒಟ್ಟು 3,000ಕ್ಕೂ ಹೆಚ್ಚು ಜನರು ಭಾಗವಹಿಸಿದರು. ಈ ವೇಳೆ ಮಾತನಾಡಿದಂಥ ಸದ್ಗುರು, ನಾವು ಯಾವುದನ್ನು ಕೂಡ ಯೋಗ ಅಂತ ಕರೆಯುತ್ತೇವೆಯೋ ಅದು ಯಾವುದೇ ಫಿಲಾಸಫಿ ಅಲ್ಲ, ಸಿದ್ಧಾಂತ ಅಲ್ಲ, ನಂಬಿಕೆಯ ಚೌಕಟ್ಟಲ್ಲ ಅಥವಾ ಮತ ಧರ್ಮವೂ ಕೂಡ ಅಲ್ಲ ಅನ್ನುವಂಥದ್ದನ್ನು ನೆನಪಿಸುತ್ತಾರೆ. ಇದು ನಮ್ಮ ಆಂತರಿಕ ಯೋಗಕ್ಷೇಮಕ್ಕಾಗಿ ಇರುವಂಥ ವಿಜ್ಞಾನ ಹಾಗೂ ಸಾಧನ. ನಿಮ್ಮ ಮತಧರ್ಮ, ಜನಾಂಗ, ಜಾತಿ, ಪಂಥ, ಲಿಂಗ ಏನೇ ಇರಲಿ, ಈ ಸಾಧನಗಳು ನಿಮ್ಮನ್ನು ಅತ್ಯುತ್ತಮ ಸ್ಥಿತಿಯಲ್ಲಿ ಬದುಕುವಂತೆ ಮಾಡ್ತವೆ. ಅಂದರೆ ನಿಮ್ಮ ದೇಹ, ಮನಸ್ಸು, ಭಾವನೆ, ಬುದ್ಧಿಶಕ್ತಿ ಮತ್ತು ಚೈತನ್ಯವನ್ನು ಅತ್ಯುನ್ನತ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವಂತೆ ಸಜ್ಜುಗೊಳಿಸ್ತವೆ. ಎಲ್ಲದಕ್ಕಿಂತ ಮಿಗಿಲಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಅಡಗಿರುವಂಥ ಅದ್ಭುತ ಸಾಮರ್ಥ್ಯವನ್ನು ಹೊರತರುತ್ತದೆ ಅಂತ ಯೋಗದ ಆಳವಾದ ಮಹತ್ವದ ಬಗ್ಗೆ ಸದ್ಗುರು ತಿಳಿಸಿದ್ದಾರೆ. ಈ ಬಾರಿಯ ಆಚರಣೆ ಪ್ರಮುಖ ಅಂಶ ಅಂದರೆ ಸದ್ಗುರುಗಳ ಮಾರ್ಗದರ್ಶನದ ಧ್ಯಾನ ಪ್ರಕ್ರಿಯೆಯಾದಂಥ ಮಿರಾಕಲ್ ಆಫ್ ಮೈಂಡ್ ಆಪ್ನ ಕನ್ನಡ ಆವೃತ್ತಿ ಬಿಡುಗಡೆ ಮಾಡಲಾಗಿದ್ದು ಕೋಟ್ಯಾಂತರ ಕನ್ನಡಿಗರಿಗೆ ಉಚಿತವಾಗಿ ಸಿಗಲಿದೆ. These technologies render you to optimal existence, to peak performance in your life, in body, mind, emotion, intelligence and energies, and above all, it'll unlock the potential of the genius that is there in every human being. Unlocking this is very important because when human beings simply concerned about little things
when their own bodies and their own minds are an impediment in their life, life goes away trying to fulfill small things. The true potential of life remains locked, and forever human beings go about. ಆರೋಗ್ಯ ಮತ್ತು ದೈಹಿಕ ಫಿಟ್ನೆಸ್ ಬಗ್ಗೆ ಜಾಗೃತಿ ಮೂಡಿಸೋಕೆ ಮೈಸೂರಲ್ಲಿ ಇದೇ ಜೂನ್ 28ರಂದು ನ್ಯೂಸ್ 18 ವತಿಯಿಂದ ನಮ್ಮ ರನ್ ಮ್ಯಾರಥಾನ್ ಆಯೋಜನೆ ಮಾಡಲಾಗಿದೆ. ಮಕ್ಕಳಿಗಾಗಿ 1 ಕಿಲೋಮೀಟರ್ ಹಾಗೂ 2 ಕಿಲೋಮೀಟರ್ ಇದೆ. 3, 5, 10 ಕಿಲೋಮೀಟರ್ ಓಟಕ್ಕೆ ಯಾವುದೇ ಸಮಯ ಮಿತಿ ಇರೋದಿಲ್ಲ. 5 ಮತ್ತು 10 ಕಿಲೋಮೀಟರ್ ಓಟಕ್ಕೆ ನಿಗದಿತ ಟೈಮ್ ಫಿಕ್ಸ್ ಮಾಡಲಾಗಿದೆ. ವಿಜೇತರಾದ ಸ್ಪರ್ಧೆಗೆ 1 ಲಕ್ಷ ಬಹುಮಾನ ಕೂಡ ಕೊಡಲಾಗುತ್ತೆ. ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ QR ಕೋಡ್ ಸ್ಕ್ಯಾನ್ ಮಾಡಿ ಆಸಕ್ತರು ನೋಂದಣಿ ಮಾಡಿಸಿಕೊಳ್ಳಬಹುದು.